ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಜಿತ್ ಅಳಗಿಕರ್. ನಾನು ಸೆಬಿ ರಿಜಿಸ್ಟರ್ ಬ್ರೋಕರ್, ಫುಲ್ ಟೈಮ್ ಆಪ್ಷನ್ ಟ್ರೇಡರ್ ಮತ್ತು ಇನ್ವೆಸ್ಟರ್. ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ ಬರುವ ಇಕ್ವಿಟಿ ಶೇರ್ಸ್ ಮಾರ್ಕೆಟ್ ಬಗ್ಗೆ ಹೇಳಿಕೊಡುತ್ತೇನೆ. ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯು ಶೇರ್ ಮಾರ್ಕೆಟ್ ಡಿಮ್ಯಾಟ್ ಅಕೌಂಟ್ನಿಂದ ಸ್ಟಾರ್ಟ್ ಆಗುತ್ತದೆ. ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾಗ ಫಸ್ಟ್ ಕೆಲಸ ಮಾಡೋದು ಇಕ್ವಿಟಿ ಶೇರ್ಸನ್ನು ಪರ್ಚೇಸ್ ಮಾಡೋದು. ಈಗ ಇಕ್ವಿಟಿ ಶೇರ್ಸ್ ಅಂದರೇನು ಅಥವಾ ಕ್ಯಾಶ್ ಮಾರ್ಕೆಟ್ ಅಂದರೆ ಏನು? ನಾನು ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿದೆ. ಯಾವ ಕಂಪನಿಯು ತನ್ನ ಮಾಲೀಕತ್ವದ ಭಾಗವನ್ನು ಶೇರ್ ಮಾರ್ಕೆಟ್ನಲ್ಲಿ ಮಾರುತ್ತಾರೋ ಅಂಥ ಶೇರ್ಸನ್ನು ಪರ್ಚೇಸ್ ಮಾಡುವುದಕ್ಕೆ ನಾವು ಇಕ್ವಿಟಿ ಶೇರ್ಸ್ ಎಂದು ಕರೆಯುತ್ತೇವೆ. ನಾವು ಆ ಶೇರ್ಸ್ ಪರ್ಚೇಸ್ ಮಾಡಿದಾಗ ನಾವು ಕೂಡ ಆ ಕಂಪ್ನಿಯ ಒಂದು ಪಾರ್ಟ್ ಆಫ್ ಓನರ್ ಆಗುತ್ತೇವೆ. ಶೇರ್ ಮಾರ್ಕೆಟ್ ಒಂದು ಬಿಸ್ನೆಸ್ ಥರ. ನಾವು ಹೇಗೆ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೇವೋ ಹಾಗೆ ಶೇರ್ ಮಾರ್ಕೆಟ್ನಲ್ಲಿ ನಾವು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೇವೆ. ಹೇಗೆ ನಮ್ಮ ಬಿಸ್ನೆಸ್ ವರ್ಕ್ ಮಾಡುತ್ತದೋ ಹಾಗೆ ನಮಗೆ ಪ್ರಾಫಿಟ್ ಆಗುತ್ತದೋ ಹಾಗೆ ಸೇಮ್ ಇಕ್ವಿಟಿ ಮಾರ್ಕೆಟಲ್ಲಿ ಹೇಗೆ ಕಂಪ್ನಿ ಪರ್ಫಾರ್ಮೆನ್ಸ್ ಮಾಡುತ್ತದೋ ಹಾಗೆ ನಮಗೆ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಹೊಸ ಬಿಸ್ನೆಸ್ ಹಾಕಬೇಕಂದ್ರೆ ಲೊಕೇಶನ್ ನೋಡುತ್ತೇವೆ, ಪ್ಲ್ಯಾನ್ ಹಾಕುತ್ತೇವೆ, ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಆಜುಬಾಜು ಅಂತ ನೋಡಿ ಒಂದು ಪ್ರಾಪರ್ ಅನಾಲಿಸಿಸ್ ಮಾಡಿ ನಾವು ಬಿಸ್ನೆಸ್ಸನ್ನು ಹಾಕುತ್ತೇವೆ. ಅದೇ ಥರ ಶೇರ್ ಮಾರ್ಕೆಟಲ್ಲಿ ಕೂಡ ನಾವು ಅನಾಲಿಸಿಸ್ ಮಾಡುತ್ತೇವೆ. ನಾವು ಪ್ರಾಪರ್ ಅನಾಲಿಸಿಸ್ ಮಾಡಿ ಶೇರ್ಸನ್ನು ಪರ್ಚೇಸ್ ಮಾಡುತ್ತೇವೆ. ಎಷ್ಟೋ ಸಲ ನೋಡಿರ್ಬೋದು, ಹಾಕಿರೋ ಬಿಸ್ನೆಸ್ಗಳು ಬಂದ್ ಆಗುತ್ತವೆ, ಕ್ಲೋಸ್ ಆಗುತ್ತವೆ. ಅದೇ ಥರ ನಮಗೆ ಶೇರ್ ಮಾರ್ಕೆಟ್ನಲ್ಲಿ ಕೂಡ ಲಾಸ್ ಆಗುತ್ತದೆ. ಯಾಕೆಂದರೆ ನಮಗೆ ಪ್ರಾಪರ್ ಅನಾಲಿಸಿಸ್ ಮಾಡಿರೋದಿಲ್ಲ. ಈಗ ಎಲ್ಲರಿಗೊಂದು ಡೌಟ್ ಬರುತ್ತದೆ, ಹೇಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಶೇರ್ ಮಾರ್ಕೆಟ್ ಕಂಪನಿಗಳು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಅಂತ. ಸ್ಮಾಲ್ ಕ್ಯಾಪ್ ಅಂದರೆ ಆ ಕಂಪ್ನಿಯ ಮಾರ್ಕೆಟ್ ವ್ಯಾಲ್ಯೂ 5,000 ಕೋಟಿ ಕೆಳಗಿರುತ್ತದೆ. ಅಂದರೆ ಆ ಕಂಪ್ನಿಯ ಟೋಟಲ್ ವ್ಯಾಲ್ಯೂ 5,000 ಕೋಟಿ ಇರುತ್ತದೆ. ಮಿಡ್ ಕ್ಯಾಪ್ದು 5,000 ಕೋಟಿಯಿಂದ 20,000 ಕೋಟಿವರೆಗೆ ಕಂಪ್ನಿಯ ಮಾರ್ಕೆಟ್ ವ್ಯಾಲ್ಯೂ ಇರುತ್ತದೆ. ಲಾರ್ಜ್ ಕ್ಯಾಪ್ 20,000 ಕೋಟಿಯಿಂದ ಹೆಚ್ಚಿಗಿರುತ್ತದೆ. ಇಲ್ಲಿ ಚಾರ್ಟ್ ನೋಡ್ತಿರಬಹುದು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್. ಈಗ ನೋಡಿದ್ರೆ ನಮಗೆ ನಾವು ಹಾಕಿರೋ ಅಮೌಂಟ್ನಲ್ಲಿ ನಮಗೆ ಲಾರ್ಜ್ ಕ್ಯಾಪ್ನಲ್ಲಿ ರಿಸ್ಕ್ ಏನಿರುತ್ತದೆ ಕಮ್ಮಿ ಇರುತ್ತದೆ, ಜಾಸ್ತಿ ಇರೋದಿಲ್ಲ. ಮಿಡ್ ಕ್ಯಾಪ್ನಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತದೆ. ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ನಮಗೆ ಭಾಳ ಹೈ ಇರುತ್ತದೆ. ಪ್ರೊಬೆಬಿಲಿಟಿ ಆಫ್ ರಿಟರ್ನ್, ಹೈ ರಿಟರ್ನ್ಸ್ ಎಷ್ಟಿದೆ. ಲಾರ್ಜ್ ಕ್ಯಾಪಲ್ಲಿ ನಮಗೆ ರಿಟರ್ನ್ಸ್ ಕಮ್ಮಿ ಬರುತ್ತದೆ. ಮಿಡ್ ಕ್ಯಾಪಲ್ಲಿ ಹೈ ರಿಸ್ಕ್ ಇದ್ದರೂ ಹೈ ರಿಟರ್ನ್ ಬರೋ ಚಾನ್ಸಸ್ ಇರುತ್ತದೆ. ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ಭಾಳ ಜಾಸ್ತಿ ಇರುತ್ತದೆ, ರಿಟರ್ನು ಕೂಡ ನಮಗೆ ಬಹಳ ಜಾಸ್ತಿ ಬರುತ್ತದೆ. ಲಿಕ್ವಿಡಿಟಿ ಅಂದರೆ ನಾವು ಬಾಯಿಂಗ್ ಸೆಲ್ಲಿಂಗ್ ಎಷ್ಟು ಈಸಿ ಆಗುತ್ತೆ. ಲಾರ್ಜ್ ಕ್ಯಾಪಲ್ಲಿ ಬಾಯಿಂಗ್ ಸೆಲ್ಲಿಂಗ್ ಭಾಳ ಈಸಿ ಆಗುತ್ತದೆ. ಮಿಡ್ ಕ್ಯಾಪಲ್ಲೂ ಒಂದು ಮಟ್ಟಿಗೆ ಆಗುತ್ತದೆ. ಆದರೆ ಸ್ಮಾಲ್ ಕ್ಯಾಪಲ್ಲಿ ಭಾಳ ರೇರ್. ಯಾಕಂದರೆ ಕೆಲವೊಂದು ಸಲ ಅಪ್ಪರ್ ಸರ್ಕ್ಯೂಟ್ ರೀಚ್ ಆಗುತ್ತದೆ ಮತ್ತು ಕೆಲವೊಂದು ಸಲ ಲೋವರ್ ಸರ್ಕ್ಯೂಟ್ ರೀಚ್ ಆಗಿ ಟ್ರೇಡ್ ಏನಾಗುತ್ತದೆ, ಬಂದ್ ಆಗುತ್ತದೆ. ಕಂಪ್ನಿ ಇನ್ಫಾರ್ಮೇಷನ್ ಅವೈಲಬಿಲಿಟಿ ಅಂದರೆ ನಾವು ಯಾವುದೇ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಬೇಕಂದ್ರೂ ನಮಗೆ ಕಂಪ್ನಿಯ ಬಗ್ಗೆ ಗೊತ್ತಿರಬೇಕು. ಆ ಕಂಪ್ನಿ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಸಿಗುತ್ತದೆ, ಗೂಗಲಲ್ಲಿ ಸಿಗುತ್ತದೆ, ಮನಿ ಕಂಟ್ರೋಲಲ್ಲಿ ಸಿಗುತ್ತದೆ. ಆ ಕಂಪ್ನಿ ಇನ್ಫಾರ್ಮೇಷನ್ ಎಷ್ಟು ಸಿಗುತ್ತದೆ ಅಷ್ಟು ನಮಗೆ ಆ ಕಂಪ್ನಿ ಬಗ್ಗೆ ನಮಗೆ ತಿಳಿಯುತ್ತದೆ. ಲಾರ್ಜ್ ಕ್ಯಾಪ್ ನಮಗೆ ಕಂಪ್ನಿ ಇನ್ಫಾರ್ಮೇಷನ್ ಭಾಳ ಸಿಗುತ್ತದೆ. ಮಿಡ್ ಕ್ಯಾಪಲ್ಲಿ ನಮಗೆ ಒಂದು ರೇಂಜಿಗೆ ಸಿಗುತ್ತದೆ, ಆದರೆ ಸ್ಮಾಲ್ ಕ್ಯಾಪ್ ಬಗ್ಗೆ ನಮಗೆ ಜಾಸ್ತಿ ಸಿಗೋದಿಲ್ಲ. ಇವೆಲ್ಲ ಬೇಸಿಸ್ ನೋಡಿ ನಾವೇನು ಮಾಡುತ್ತೇವೆ, ಕಂಪ್ನಿ ಅನಾಲಿಸಿಸ್ ಮಾಡಿ ನಾವೇನು ಮಾಡ್ತೇವೆ, ಇನ್ವೆಸ್ಟ್ಮೆಂಟ್ ಮಾಡುತ್ತೇವೆ. ಥ್ಯಾಂಕ್ ಯು. ಮುಂದಿನ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಾನು ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ.